ಬಂಡೀಪುರ ರಾತ್ರಿ ಸಂಚಾರ ನಿಷೇಧ ತೆರವಿಗೆ ಕೇರಳ ಸರ್ಕಾರ ಕರ್ನಾಟಕದ ಸರ್ಕಾರದ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದು ವಯನಾಡು ಸಂಸದೆ ಪ್ರಿಯಾಂಕಾ ಗಾಂಧಿ ಕೂಡ ಒತ್ತಡವನ್ನ ಹೇರ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇತ್ತ ಪ್ರಿಯಾಂಕಾ ಗಾಂಧಿ ಒತ್ತಡಕ್ಕೆ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಮಣಿಯುವ ಆತಂಕ ಸಹ ಎದುರಾಗಿದೆ. ಹೀಗಾಗಿ ಪರಿಸರವಾದಿಗಳು ಹಾಗೂ ರೈತರು ಸೇವ್ ಬಂಡೀಪುರ ಹೋರಾಟವನ್ನ ಆರಂಭ ಮಾಡಿದ್ದಾರೆ. ಇದರ ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಬಂಡೀಪುರ ರಾತ್ರಿ ಸಂಚಾರ ನಿಷೇಧ ತೆರವಾಗುತ್ತಾ? ಕೇರಳ ಸರ್ಕಾರ ಪ್ರಿಯಾಂಕಾ ಗಾಂಧಿ ಒತ್ತಡ ಆರೋಪ. ಸಿದ್ದು ಸರ್ಕಾರ ಒತ್ತಡಕ್ಕೆ ಮಣಿಯುವ ಆತಂಕ. ಜೋರಾಗ್ತಿದೆ ಸೇವ್ ಬಂಡೀಪುರ ಅಭಿಯಾನ. ಕರ್ನಾಟಕ ಹಾಗೂ ಕೇರಳ ಗಡಿಭಾಗದ ಬಂಡೀಪುರ ಅರಣ್ಯ ವಿಶೇಷ ಮತ್ತು ಸೂಕ್ಷ್ಮ ಪ್ರದೇಶ ಅಂತಾನೆ ಗುರುತಿಸಲ್ಪಟ್ಟಿದೆ. ಅಪರೂಪದ ಪ್ರಾಣಿ ಪಕ್ಷಿಗಳು, ಹಾವುಗಳು, ಸರೀಸೃಪ, ಸೂಕ್ಷ್ಮ ಜೀವಿಗಳು, ಕೀಟಗಳು, ಚಿಟ್ಟೆಗಳು, ಅಪರೂಪದ ಮರಗಿಡಗಳು, ಗಿಡಮೂಲಿಕೆಗಳು, ಔಷಧೀಯ ಸಸ್ಯಗಳನ್ನ ಹೊಂದಿರುವ ಬಂಡೀಪುರ ಪರಿಸರ ಸಮತೋಲನದಲ್ಲಿ ಅತಿ ದೊಡ್ಡ ಕೊಡುಗೆ ಕೊಡ್ತಿದೆ. ಇಂತಹ ಬಂಡೀಪುರದಲ್ಲಿ ರಾತ್ರಿ ಸಂಚಾರಕ್ಕೆ ನಿಷೇಧ ಹೇರಲಾಗಿದೆ. ಪ್ರಾಣಿಗಳಿಗೆ ರಾತ್ರಿ ಸಂಚಾರಕ್ಕೆ ತೊಂದರೆಯಾಗುತ್ತದೆ ಎಂಬ ಕಾರಣಕ್ಕೆ ರಾತ್ರಿ ವಾಹನಗಳಿಗೆ ಪ್ರವೇಶವಿಲ್ಲ. ಆದರೆ ರಾತ್ರಿ ಸಂಚಾರ ನಿಷೇಧ ತೆರವಿಗೆ ಕೇರಳ ಸರ್ಕಾರ ಪ್ರಯತ್ನಿಸುತ್ತಿದೆ. ಅದರಲ್ಲೂ ವಯನಾಡು ಸಂಸದೆ ಪ್ರಿಯಾಂಕಾ ಗಾಂಧಿ ಬಂಡೀಪುರ ರಾತ್ರಿ ಸಂಚಾರ ನಿಷೇಧ ತೆರವಿಗೆ ಒತ್ತಡ ಹೇರುತ್ತಿದ್ದಾರೆ ಎಂಬ ಮಾತುಗಳು ಕೇಳಿಬಂದಿವೆ. ಇದಕ್ಕೆ ಪರಿಸರ ಪ್ರೇಮಿಗಳು, ವನ್ಯಜೀವಿ ಪ್ರಿಯರು ಕೆಂಡಾಮಂಡಲರಾಗಿದ್ದಾರೆ. ವಯನಾಡು ಉಪಚುನಾವಣೆಯಲ್ಲಿ ಬಂಡೀಪುರ ರಾತ್ರಿ ಸಂಚಾರ ನಿಷೇಧ ತೆರವಿಗೆ ಪ್ರಿಯಾಂಕಾ ಗಾಂಧಿ ಭರವಸೆ ನೀಡಿದ್ರು. ಇದೀಗ ಕರ್ನಾಟಕ ಸರ್ಕಾರದ ಮೇಲೆ ಪ್ರಿಯಾಂಕಾ ಒತ್ತಡ ಹೇರುತ್ತಿದ್ದಾರೆ ಎನ್ನಲಾಗಿದೆ. ಇದೀಗ ಪ್ರಿಯಾಂಕಾ ಗಾಂಧಿ ಹಾಗೂ ಕೇರಳ ಸರ್ಕಾರದ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಪ್ರಿಯಾಂಕಾ ವಾದ್ರಾ ಅವರು ಕೇರಳದಲ್ಲಿ ಲೋಕಸಭಾ ಸದಸ್ಯರಾದ ಮೇಲೆ ಅಲ್ಲಿಯ ಸ್ಥಳೀಯ ಒತ್ತಡಕ್ಕೆ ಮಣಿದು ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೀತಾರೆ. ರಾತ್ರಿ ಸಂಚಾರಕ್ಕೆ ಬಂಡೀಪುರವನ್ನು ಮುಕ್ತ ಮಾಡಬೇಕು ಅಂತೇಳಿ. ನಮಗೇನು ಆತಂಕ ಇದೆ, ಇಲ್ಲಿ ಸ್ಮಗ್ಲಿಂಗ್ ಸ್ಟಾರ್ಟ್ ಆಗ್ತದೆ, ಕಾಡು ಪ್ರಾಣಿಗಳನ್ನ ಕೊಂದು ತಿಂತಕ್ಕಂಥ ಅವಿವೇಕಿಗಳು ಹುಡ್ತಾರೆ. ರಾತ್ರಿ ಸಮಯದಲ್ಲಿ ಸಂಚಾರ ಆದರೆ ಆ ಭಾಗದಲ್ಲಿ ಇರ್ತಕ್ಕಂಥ ಪ್ರಾಣಿಗಳಿಗೆ ತೊಂದರೆ ಆಗ್ತದೆ. ಮತ್ತು ರಾತ್ರಿನಲ್ಲಿ ಕಳ್ಳತನ ಜಾಸ್ತಿ ಆಗ್ತದೆ. ಯಾಕೆ ಅವಿವೇಕಿಗಳಿಗೆ ಅರ್ಥವಾಗಲ್ವ? ಇವ್ರಿಗೆ ಅನ್ನ ತಿನ್ನಲ್ವ ಇವರು? ಈ ರಾಷ್ಟ್ರದ ಸಂಪತ್ತಾದಂಥ ಬಂಡೀಪುರ ಏನಾದರೂ ರಾತ್ರಿ ಸಂಚಾರ ಮುಕ್ತ ಕೊಟ್ಟು ಹಾಳು ಮಾಡಲಿಕ್ಕೆ ಹೊರಟ್ರೆ ನಿಮ್ಮನ್ನೀಗ ರೈತ ವರ್ಗ ಹಾಳು ಮಾಡಲಿಕ್ಕೆ ನಾವು ಸಿದ್ಧವಿದ್ದೀವಿ. ಲೋಕಸಭೆಯಲ್ಲೂ ಸೇವ್ ಬಂಡೀಪುರ ಪ್ರತಿಧ್ವನಿ. ಸಂಸದ ತೇಜಸ್ವಿ ಸೂರ್ಯ ಯದುವೀರ್ ಹೇಳಿದ್ದೇನು? ಸೇವ್ ಬಂಡೀಪುರ ಅಭಿಯಾನ ಜೋರಾಗ್ತಿದ್ದು ನೆನೆ ಲೋಕಸಭೆಯಲ್ಲೂ ಪ್ರತಿಧ್ವನಿಸಿದೆ. ವಯನಾಡಿನ ಹಾಲಿ ಮತ್ತು ಮಾಜಿ ಸಂಸದರ ಒತ್ತಡದ ಕಾರಣ ಬಂಡೀಪುರದಲ್ಲಿ ರಾತ್ರಿ ಸಂಚಾರಕ್ಕೆ ಅನುವು ಮಾಡಿಕೊಡಲು ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಇದನ್ನ ತಡೆಯಬೇಕು ಎಂದು ಸಂಸದ ತೇಜಸ್ವಿ ಸೂರ್ಯ ಒತ್ತಾಯಿಸಿದ್ರು. ಸಂಸದ ಯದುವೀರ್ ಸಹ ಇದಕ್ಕೆ ದನಿಗೂಡಿಸಿದ್ರು. In Karnataka, under the pressure of the Congress leadership, more specifically the former MP of Wayanad and the present MP of Wayanad, Karnataka government is considering opening Bandipur forest for night traffic, for traffic coming from Kerala, affecting the sensitive ecological forest area of Bandipur in Karnataka. I urge you, through you madam, the central government and Minister of Environment and Forests to immediately take cognizance of this attack on the forest land in Telangana, in Hyderabad and in Karnataka and prevent this destruction of our 2009 the Karnataka government implemented a night ban over the NH 766 which runs through Chamarajanagar district in Karnataka and connects to Wayanad in Kerala. Despite this progressive policy which was put into place to ensure that wildlife collisions are to a minimum and also the illegal activity that happens during the night time is also at a minimum, the Kerala government has repeatedly sought to lift this ban, and time and again they have approached the Karnataka government. The sitting chief minister, who was also chief minister in this previous term, had denied the lifting of the night ban twice. Despite this, recently an affidavit was put into the Supreme Court which advocated for an elevated road on an alternative route and keeping the NH 76 only for local community use and emergency vehicles. ಕರ್ನಾಟಕ ಸರ್ಕಾರ ಪರ್ಮಿಷನ್ ಕೊಡುತ್ತೆ ಅನ್ನೋ ಆತಂಕದಿಂದ ಪರಿಸರವಾದಿಗಳು, ರೈತರು, ಸಂಘ ಸಂಸ್ಥೆಗಳು ಅಭಿಯಾನ ಶುರು ಮಾಡಿವೆ. 2009ರಲ್ಲಿ ರಾತ್ರಿ ವಾಹನ ಸಂಚಾರವನ್ನ ಕರ್ನಾಟಕ ಸರ್ಕಾರ ನಿಷೇಧಿಸಿತ್ತು. ಈ ವಿಷಯ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದು ಕರ್ನಾಟಕ ಸರ್ಕಾರದ ಆದೇಶವನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿತ್ತು. ಅದೇ ಆದೇಶ ಮರುಪರಿಶೀಲನೆಗೆ ಕೇರಳ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಕರ್ನಾಟಕ, ಕೇರಳ
ಕೇರಳ ಹಾಗೂ ತಮಿಳುನಾಡನ್ನ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 766 ಬಂಡೀಪುರ ಅಭಯಾರಣ್ಯದ ಮೂಲಕವೇ ಹಾದು ಹೋಗಿದೆ. ಸದ್ಯ ರಾತ್ರಿ 9 ಗಂಟೆಯಿಂದ ಮುಂಜಾನೆ 6 ಗಂಟೆಯವರೆಗೆ ಈ ಮಾರ್ಗದಲ್ಲಿ ವಾಹನ ಸಂಚಾರ ನಿಷೇಧಿಸಲಾಗಿದೆ. ಒಟ್ನಲ್ಲಿ ಬಂಡೀಪುರದಲ್ಲಿ ರಾತ್ರಿ ಸಂಚಾರಕ್ಕೆ ಅವಕಾಶ ಕೊಡಲೇಬಾರದು ಅಂತ ಹೋರಾಟ ಮುಂದುವರೆದಿದ್ದು, ರಾಜ್ಯ ಸರ್ಕಾರ, ಕೇರಳ ಸರ್ಕಾರ ಪ್ರಿಯಾಂಕಾ ಗಾಂಧಿ ಒತ್ತಡಕ್ಕೆ ಮಣಿಯುತ್ತಾ ಅಥವಾ ರಾತ್ರಿ ಸಂಚಾರ ನಿಷೇಧ ನೀತಿ ಯಥಾಸ್ಥಿತಿ ಮುಂದುವರೆಸುತ್ತಾ ಕಾದು ನೋಡಬೇಕಿದೆ. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.